ಇನ್ನು ಸಿಲಿಕಾನ್ ಸಿಟಿಯಲ್ಲಿ ವರುಣ ಅಬ್ಬರ ಹೇಗಿತ್ತು ಅಂತಂದ್ರೆ ರಾತ್ರಿ ಸುರಿದಂತ ಮಳೆಗೆ ಮನೆಗಳಿಗೆ ನೀರು ನುಗ್ತಾ ಇದೆ. ಅಮೃತಹಳ್ಳಿಯ ಮುನಿಸ್ವಾಮಪ್ಪ ಲೇಔಟ್ ಇದು. ಮನೆಗಳಿಗೆ ನೀರು ನುಗ್ಗಿ ಲೇಔಟ್ನ ರಸ್ತೆ ಎಲ್ಲ ಕಡೆ ಕೂಡ ನೀರು. ಯಾಕಂದರೆ ಸರಿಯಾದಂಥ ಡ್ರೈನೇಜ್ ವ್ಯವಸ್ಥೆ ಇಲ್ಲ ನೀರು ಹೋಗೋಕ್ಕೆ ಇಲ್ಲಿ. ಜೊತೆಗೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ನೆಲ ಸಿಗೋದೇ ಕಡಿಮೆ ಬೆಂಗಳೂರಿನಲ್ಲಿ. ಎಲ್ಲಿ ನೋಡಿದ್ರು ಕಾಂಕ್ರೀಟೆ. ಹಾಗಾಗಿ ನೀರನ್ನು ಹೀರಿಕೊಳ್ಳುವಂಥದ್ದಿರಲಿ ಹಿಂಗೋದು ಯಾವುದೂ ಕೂಡ ಆಗಲ್ಲ. ಬಹುತೇಕ ಎಲ್ಲ ಕಡೆ ಕೂಡ ನೋಡಿ ರಸ್ತೆ, ಮನೆ ಒಳಗೆ ಮನೆ ಯಾವುದು ರಸ್ತೆ ಯಾವುದು, ಯಾಕಂದರೆ ನೀರು ಎಲ್ಲಂದರಲ್ಲಿ ಸೇರಿಕೊಂಡಿದೆ. ರಾತ್ರಿಡೀ ಜಾಗರಣೆ ಮಾಡಿ ಮನೆಯಲ್ಲಿರುವಂಥ ವಸ್ತುಗಳನ್ನೆಲ್ಲ ಅವರು ಸೇಫ್ ಮಾಡಿ ಇಡಬೇಕಾಯಿತು. ದಿವಾನ್ ಕಾಟ್ ಮೇಲೆ, ಮಂಚದ ಮೇಲೆ, ಟೇಬಲ್ ಮೇಲೆ. ನೀವೀಗ ನೋಡ್ತಾ ಇದ್ದೀರಾ ಆ ಮನೆ ಕ್ಲೀನ್ ಮಾಡೋಕ್ಕಂತೂ ಆ ಮನೆಯವ್ರಿಗೆ ಇವತ್ತು ಕೆಲಸಕ್ಕಂತೂ ಗ್ಯಾರಂಟಿ ಹೋಗೋಕ್ಕಾಗಲ್ಲ. ಯಾಕಂದರೆ ಮನೆ ಕ್ಲೀನ್ ಮಾಡೋದೇ ಕೆಲಸ ಆಗುತ್ತೆ ಇಡೀ ದಿನ. ಜೊತೆಗೆ ಇವತ್ತೇನಾದರೂ ಮತ್ತೇನಾದರೂ ರಾತ್ರಿ ಮಳೆ ಬಂದರೆ ಮತ್ತೆ ಕ್ಲೀನ್ ಮಾಡಬೇಕು. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಜನ ವಾಸಿಸ್ತಾ ಇದ್ದಾರೆ. ಅದು ಕೂಡ ಅವ್ರು ಹೇಳ್ತಾ ಇದ್ರು ಮನೆಯವರೊಬ್ಬರು, ನಮ್ಮದೇನು ತುಂಬ ತಗ್ಗು ಪ್ರದೇಶದಲ್ಲಿ ಇಲ್ಲ, ಆದರೆ ಅಕ್ಕಪಕ್ಕದ ಸೈಟ್ ಅವ್ರು ತಂದು ಮಣ್ಣು ಹಾಕಿ ನಮಗೆ ತೊಂದರೆ ಆಗ್ತಿದೆ ಅಂತ ಮನೆಯವ್ರು ಹೇಳ್ತಾ ಇದ್ರು. ಬನ್ನಿ ಸ್ಥಳೀಯರು ಮಾತನಾಡ್ತಿದ್ದಾರೆ, ಅವರ ಸಮಸ್ಯೆ ಏನೇನು ಬನ್ನಿ ಕೇಳೋಣ. ಪ್ರಾಬ್ಲಮ್ಸ್ ಏನು ಆಗ್ತಾ ಇಲ್ಲ ಅಂತ ಕೇಳಿ ಸರ್. ಇಲ್ಲಿ ವಯಸ್ಸಾಗಿರೋರು ಇದ್ದಾರೆ, ನಡೆಯೋಕ್ಕಾಗದೇ ಇದ್ದವ್ರು ಇದ್ದಾರೆ, ಕೂರಕ್ಕಾಗದೇ ಇದ್ದವ್ರು ಇದ್ದಾರೆ, ಎಷ್ಟೋ ಜನ ಇನ್ನೂ ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಬ್ರಷ್ಗಳು ಮಾಡಿಲ್ಲ ಸರ್. ಇಲ್ಲೆಲ್ಲರೂ ನೀರಿಲ್ಲ, ಏನು ಮಾಡೋದು? ಎಷ್ಟು ದಿನ ಪಾಪ ಹಿಂದೆ ಆ ಕಡೆ ರೋಡೋರು ಈ ಕಡೆ ರೋಡೋರು ನಮಗೆ ತಿಂಡಿ ಮಾಡಿ ತಂದು ಕೊಡ್ತಾರೆ, ಎಷ್ಟು ದಿನ ನಮ್ಗೆ ಊಟ ಮಾಡಿ ತಂದು ಕೊಡ್ತಾರೆ, ಎಷ್ಟು ದಿನ ಅವ್ರ ಮನೆಗಳಲ್ಲಿ ಮಲಗಿರೋ ದಿನಗಳಿದೆ. ಹಿಂದೆ ರೋಡು ಆ ಕಡೆ ನಮಗೂ ಅಸಹ್ಯ ಆಗುತ್ತೆ ಸರ್. ಎಷ್ಟು ದಿನ ನಾವು ಹೋಗೋದು? ನಮ್ಮ ರೋಡಲ್ಲಿ ಈಗ ಆಗೋ ಪ್ರಾಬ್ಲಮ್ನಿಂದ ಆ ಕಡೆ ರೋಡು ಈ ಕಡೆ ರೋಡು ಪಾಪ ಅವ್ರುಗಳು ನಿದ್ದೆ ಮಾಡ್ತಾ ಇಲ್ಲ. ಫೋನ್ ಮಾಡೋದು, ಎಲ್ಲಿವರೆಗೂ ಬಂತು ನೀರು, ಏನು ಬಂತು, ಬರೀ ಇದೇ ಆಗಿದೆ ನಮಗೆ. ಯಾರು ಸಾಲ್ವ್ ಮಾಡ್ತಾರೆ ಸರ್? ಎಲ್ಲಿದ್ದಾರೆ ಆ ಪರಮಾತ್ಮ ಬಂದು ಸಾಲ್ವ್ ಮಾಡಿಸೋ ಶಕ್ತಿ ಕೊಡ್ತಾರೋ ಯಾರಿಗೋ ಗೊತ್ತಿಲ್ಲ ಸರ್. ನನಗಂತೂ ತುಂಬ ಪೇನ್ಫುಲ್ ಆಗಿದೆ. ನಮ್ಮದೇನು ಅಂದರೆ ಇಲ್ಲಿ ನೀವು ಓಟ್ ಗೀಟ್ ಎಲ್ಲ ತೊಗೊಳ್ತೀರಾ, ಎಲ್ಲ ಮಾಡ್ತೀರಾ, ಗೆಲ್ತೀರಾ, ಇರ್ರಿ ಜಾಗದಲ್ಲಿ ಇರಿ, ಎಲ್ಲ ಮಾಡಿ ನೀವೆಲ್ಲ ಮಾಡ್ತೀರಾ. ಆದರೆ ತೊಗೊಂಡ್ಮೇಲೆ ಜನರೆಲ್ಲ ಒಂದೇ. ಇಲ್ಲಿ 30 ಮನೆ ಇದೆ ನಮಗಿಲ್ಲಿ. ಈಗ 30 ಮನೆಯಲ್ಲಿ ನಿಮಗೆ ಇಲ್ಲಿ JDSನವರು ಇರ್ತಾರೆ, ಕಾಂಗ್ರೆಸ್ನವ್ರು ಇರ್ತಾರೆ, BJPನವ್ರು ಇರ್ತಾರೆ, ಇತರೆ ಪಕ್ಷದವರು ಯಾರ್ಯಾರೋ ಇರ್ತಾರೆ, ಎಲ್ಲ ಇದ್ದಾರೆ. ನಮಗೆಲ್ಲ ಹೋದಾಗೆಲ್ಲ ಆಯಿತು ಮಾಯಿ ಮಾತಿನಲ್ಲಿ ಚೆನ್ನಾಗಿ ಮಾತಾಡಿಸ್ತೀರಾ, ಎಲ್ಲ ಮಾಡ್ತೀರಾ, ಆಯಿತು ನಿಮ್ಗೆ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತೀರಾ. ಅದು ಯಾರೂ ಬಂದು ಸಾಲ್ವ್ ಮಾಡಲ್ಲ. ಅಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ ನೀವೇನೆ, ಆದರೂ ಕೂಡ ಇಲ್ಲಿ ಮಾಡ್ತಾ ಇಲ್ಲ. ಪಕ್ಕದ ರೋಡಲ್ಲಿ ಆಗಿದೆ, ಅಲ್ಲಿ ಚೆನ್ನಾಗಿ ಮಾಡಿದ್ದೀರಾ, ಅದನ್ನು ಕಾಪಿ ಮಾಡಿಬಿಟ್ಟು ಇಲ್ಲ ನಮಗೂ ಮಾಡಿಕೊಡ್ಬೋದು ನೀವು ಅದನ್ನು. ದಯವಿಟ್ಟು ನೋಡಿ ಸರ್, ದಯವಿಟ್ಟು ಹೆಲ್ಪ್ ಮಾಡಿ ನಮಗೆ, ಎಲ್ಲರೂ ಸೇರಿಕೊಂಡು. ಭಾಳ ತೊಂದರೆ ಆಗಿದೆ ನಮಗಿನಲ್ಲಿ. ಇನ್ನು ಅಪಾರ್ಟ್ಮೆಂಟ್ಗಳದ್ದು ಬೇರೆದ್ದೇ ಕತೆ. ಅಲಂಕಾರದ ಅಪಾರ್ಟ್ಮೆಂಟ್ಗೆ ನುಗ್ಗಿದಂಥ ಕಾಲುವೆಯ ನೀರು ರಮಣಶ್ರೀ ಕ್ಯಾಲಿಫೋರ್ನಿಯಾ ಗಾರ್ಡನ್ ಹೆಸರುಗಳೆಲ್ಲ ಅದ್ಭುತವಾಗಿದೆ. ಆದರೆ ಯಾವ ಕ್ಯಾಲಿಫೋರ್ನಿಯಾನೂ ಇಲ್ಲ, ಏನಿಲ್ಲ. ಕಲಾಸಿ ಪಳ್ಳಿಕ್ಕಿಂತ ಕೆಟ್ಟದಾಗಿರುತ್ತೆ ಇಲ್ಲಿ ಪರಿಸ್ಥಿತಿ. ಮಳೆಯಿಂದ ಯಲಹಂಕದ ರಸ್ತೆಗಳು ಸಂಪೂರ್ಣ ಜಲಾವೃತ. ಯಾವುದೋ ಕೆರೆನೋ ಇದು ಅನ್ಕೋಬೇಡಿ, ಯಾವುದೋ ಟೂರಿಸ್ಟ್ ಪ್ಲೇಸ್ ಅಂತ. ಇದು ಅಪಾರ್ಟ್ಮೆಂಟ್, ಇದು ಕ್ಯಾಲಿಫೋರ್ನಿಯಾ ಗಾರ್ಡನ್. ಇನ್ನೊಂದು ಕಡೆ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್. ಹಾಗೆ ಕ್ಯಾರ್ಪುರಂ ನೋಡ್ತಾ ಇದ್ದೀರಾ, ಅಲ್ಲಿನ ಅಪಾರ್ಟ್ಮೆಂಟ್ ಸಾಯಿ ಲೇಔಟ್. ಜನ ಸಾಯ್ತಿದ್ದಾರಲ್ಲಿ, ಅಷ್ಟು ಮಟ್ಟಿಗೆ ತೊಂದರೆ ಆಗ್ತಿದೆ ಸಾಯಿ ಲೇಔಟ್ನಲ್ಲಿ. ಸೊ ಬೆಂಗಳೂರಿನ ಈ ಮಳೆ ಅವಾಂತರ ಒಂದೊಂದು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಎಲ್ಲವೂ ಕೂಡ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಸೊ ಕ್ಯಾಲಿಫೋರ್ನಿಯಾ ಗಾರ್ಡನ್ಗಂತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿದ ವೆಹಿಕಲ್ ಅಲ್ಲೇ ಒಂದು ಕಾರ್ ಬಂದು ನಿಲ್ಲಿಸಿದ್ದಾರೆ. ಇನ್ನು ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್, ಸಾಯಿ ಲೇಔಟ್, ಈ 3 ಅಪಾರ್ಟ್ಮೆಂಟ್ಗಳು ಸಾಮಾನ್ಯ ಜನರದೊಂದು ಪರಿಸ್ಥಿತಿ. ಆದರೆ ಲಕ್ಷಾಂತರ ಕೊಟ್ಟು ಫ್ಲ್ಯಾಟು ಕೋಟ್ಯಾಂತರ ರೂಪಾಯಿ ಎಲ್ಲ ಇನ್ವೆಸ್ಟ್ ಮಾಡಿ ಅವರ ಪರಿಸ್ಥಿತಿ ಹೀಗೆ. ಇನ್ನು ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳನ್ನೊಂದು ಸಿಲ್ಕ್ ಬೋರ್ಡ್, ಅಲ್ಲಿ ಸಾಮಾನ್ಯವಾಗಿ ಟ್ರಾಫಿಕ್ ಇರುತ್ತೆ. ಇನ್ನು ಮಳೆ ಬಂದ್ರಂತೂ ಸದ್ಯಕ್ಕೆ ನೋಡ್ತಾ ಇದ್ದೀರಾ, ಇದು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಲ್ಲಿ ಬಹುತೇಕ ಸ್ವಲ್ಪ ಮಣ್ಣು ಕಾಣೋದು ಅಂತಂದರೆ ಮೈದಾನದಲ್ಲಿ, ಪಾರ್ಕ್ಗಳಲ್ಲಿ ಮಾತ್ರ ಅಂತ ಅನಿಸುತ್ತೆ. ಉಳಿದ ಕಡೆ ಎಲ್ಲ ಕಡೆ ಕೂಡ ಕಾಂಕ್ರೀಟು, ಟಾರು. ಸೊ ಈ ನೀರು ನೋಡ್ತಾ ಇದ್ರಿ ಈಗ ಸಿಲ್ಕ್ ಬೋರ್ಡ್ನಲ್ಲಿ. ಇನ್ನೊಂದು ಕಡೆ ಸಿಲ್ಕ್ ಬೋರ್ಡ್ನ ಪ್ರಮುಖ ರಸ್ತೆ. ಆಗಲೇ ನಾವು ಹೇಳಿದಾಗೆ ವೀಕೆಂಡನ್ನು ಮುಗಿಸಿ ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ಸಾಗುವಂಥ ಸಮಯ. ಕಿಲೋಮೀಟರ್ ಗಟ್ಟಲೆ ಬೆಳಗ್ಗೆ 6-7 ಗಂಟೆಗೆ ನಾವು ನೋಡ್ತಿರೋ ಹಾಗೆ ಒಂದು ಸೈಡ್ ಫುಲ್ ಜಾಮ್ ಆಗಿದೆ. ಎಲ್ಲವೂ ಕೂಡ ಬೆಂಗಳೂರಿಗೆ ಹೊಸೂರು ಮಾರ್ಗ ಈ ಭಾಗದಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಿಂದ ಬರುವಂಥ ವೆಹಿಕಲ್ಗಳು. ಹಾಗೆ ಮತ್ತೊಂದು ಕಡೆ ನೀವು ದೃಶ್ಯವನ್ನು ನೋಡ್ಬೋದು. ಎರಡೂ ಕಡೆ ಈ ಮೆಟ್ರೋ ಇರುವಂಥ ಪ್ರದೇಶ ಇರ್ಬೋದು, ಮೇನ್ ರೋಡ್, ಡಿವೈಡ್ರ್ ಭಾಳಷ್ಟು ಕಡೆ ಕಾಣ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಒಂದು ಕಡೆ ನೀರು ನಿಂತಿದೆ, ಮತ್ತೊಂದು ಕಡೆ ಫ್ಲೈಓವರ್ ಮೇಲೆ ನೋಡಿದ್ರೆ ವೆಹಿಕಲ್ಗಳು ಸಾಲಾಗಿ ನಿಂತಿವೆ. ಫ್ಲೈಓವರ್ನಿಂದ ಹಿಡಿದು ಕೆಳಗೋರ್ಗೂ ಕೂಡ ನೋಡ್ತಾ ಇದ್ರಲ್ಲಿ ಸ್ಕೂಲ್ ವ್ಯಾನ್ಗಳಿವೆ, ITBT ಕಂಪ್ನಿಗೆ ಹೋಗುವಂಥವ್ರು, ಜೊತೆಗೆ ಈ ಕಡೆ ಮೆಜೆಸ್ಟಿಕ್ ಕಡೆ ಬರುವಂಥ ಭಾಳಷ್ಟು ಜನ, ತಮಿಳುನಾಡು ಭಾಗದಿಂದ ಈ ಕಡೆ ಬರುವಂಥವ್ರು, ಹೊಸೂರು, ಬೊಮ್ಮನಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಿಂದ ಎಲ್ಲ ನಗರಕ್ಕೆ ಬರುವಂಥವ್ರು ಅಲ್ಲಲ್ಲೇ ನಿಲ್ಲಬೇಕಾಯ್ತು. ಇವತ್ತು ತಿಂಡಿ ಗಿಂಡಿ ಮಾಡಿದರೆ ಓಕೆ, ಇಲ್ಲಾಂದರೆ ಅಲ್ಲೇ ಇಲ್ಲಿ ಬರೋ ತನಕ ತಿಂಡಿನೂ ಇಲ್ಲ, ಕಾಫಿನೂ ಇಲ್ಲ, ಅಷ್ಟರ ಮಟ್ಟಿಗೆ ಬ್ಲಾಕ್ ಆಗಿದ್ರು. ಇದು ಮುಂಜಾನೆ ಸುರಿದಂಥ ಮಳೆ ಬೆಂಗಳೂರಿನಲ್ಲಿ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅಂತ